ನಾನು ಎಲೆಕ್ಷನ್ಗೆ ನಿಲ್ಲೋದಕ್ಕಿಂತ ಮುಂಚೆನೆ ಇಡೀ ಕ್ಷೇತ್ರದಲ್ಲಿ ಹೋದರೆ ಒಂದೇ ಕೂಗು, ನಾವು ಗ್ರಾಮದಿಂದ ಹೊರಗಡೆ ಇದ್ದೀವಿ, ಗುಂಪು ಮನೆಗಳು ಕಟ್ಕೊಂಡಿದ್ದೀವಿ, ಆದರೆ 20 ವರ್ಷಗಳಿಂದಲೂ ಕೂಡ ನಮಗೆ ಕರೆಂಟ್ ವ್ಯವಸ್ಥೆ ಇಲ್ಲ. ನಮ್ಮ ಮಕ್ಕಳು ಓದ್ಕೋಬೇಕಾದ್ರೆ ತುಂಬ ಕಷ್ಟ ಆಗ್ತದೆ. ರಾತ್ರಿ ಟೈಮ್ ಈಚೆಗೆ ಬರೋಕ್ಕಾಗಲ್ಲ. ಹಾವುಗಳು ಇನ್ನೊಂದು ಪ್ರಾಣಿಗಳು ಏನಾದರೂ ಹೆಚ್ಚು ಕಡಿಮೆ ಅಟ್ಯಾಕ್ ಮಾಡುವುದು, ಹಾವುಗಳು ಹೆಚ್ಚು ಕಡಿಮೆ ಹೊರಗಡೆ ಬಂದಾಗ ಮಧ್ಯರಾತ್ರಿ ಆಚೆ ಕಡೆ ಬರ್ಬೇಕಾದ್ರೆ ಕಂಡು ಹಾಕಲು ಭಯ ಆಗುತ್ತೆ. ಒಂದು ಲೈಟ್ ಇದ್ರೆ ಮನೆ ಮುಂದೆ ಯಾವಾಗಲೂ 24 ಗಂಟೆ ಇರೋ ಲೈಟ್ ಇದ್ರೆ ನಮ್ಗೆ ಅನುಕೂಲ ಆಗುತ್ತೆ. ತುಂಬ ತೊಂದರೆ ಅನುಭವಿಸ್ತಾ ಇದ್ದೀವಿ ಅನ್ನೋ ಕೂಗು ಇಡೀ ತಾಲೂಕಿನಾದ್ಯಂತ ಇತ್ತು. ಅದು ಯಾಕೆ ಮಾಡಿರಲ್ಲ ಅಂತಂದ್ರೆ, ಸರ್ಕಾರದಲ್ಲಿ ಒಂದು ನಿಯಮ ಇದೆ, ಏನಾದ್ರು ನಿರಂತರ ಜೊತೆ ಕೊಟ್ಟರೆ ಕಂದಾಯ ಗ್ರಾಮಕ್ಕೆ ಮಾತ್ರ ಕೊಡಬೇಕು, ಹೊರಗಡೆ ತೋಟದ ಮನೆ ಕೊಡೋಕ್ಕೆ ಪ್ರಾವಿಷನ್ ಇಲ್ಲ, ಅಥವಾ ಗುಂಪು ಮನೆ 10 ಮನೆ ಕಟ್ಕೊಂಡ್ರೆ ಕೊಡೋ ಪ್ರಾವಿಷನ್ ಇಲ್ಲ. ಅದಕ್ಕೋಸ್ಕರ ಯಾರು ರಿಸ್ಕ್ ತಗೊಳ್ದಲೆ ಹೆಂಗಿದ್ರು ಸರ್ಕಾರದಲ್ಲೇ ಕಾನೂನು ಇಲ್ಲ ಅಂತ ಅನ್ನೋ ಲೆಕ್ಕದಲ್ಲಿ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ರು. ಹೆಚ್ಚು ಕಡೆ 15-20 ವರ್ಷದಿಂದ ಇಲ್ಲ ತಾನೆ, 20 ವರ್ಷಗಳಿಂದ ಇಲ್ಲ ಅಂತದನ್ನ ನಾನು ಇನ್ನು ಎಲೆಕ್ಷನ್ ಇಲ್ಲದಕ್ಕಿಂತ ಮುಂಚೆಲೂ ಕೂಡ ಪಾಪ ಜನ ಅವರ ಕತ್ಲೆ, ನಾವು ನೈಟ್ ಟೈಮಲ್ಲಿ ಒಂದು ಹೊರಗಡೆ ಬಂದು ಏನಾದ್ರು ಮೂತ್ರ ವಿಸರ್ಜನೆ ಮಾಡೋಕ್ಕಾದ್ರೂ ಕೂಡ ಹೊರಗಡೆ ಬರಬೇಕಾದ್ರೆ ಭಯ ಆಗುತ್ತೆ, ನಾವು ಹೆಂಗಿಲ್ಲಿ ಕಾಳ ಮಾಡೋದನ್ನ ಗೋಳನ್ನ ತೋಡ್ಕೊತಾ ಇದ್ರು. ಅದಕ್ಕೋಸ್ಕರ ನಾನು ಪ್ರಥಮವಾಗಿ ಸುಮಾರು ಈಗಾಗಲೇ 2000 ಮನೆಗಳಿಗೆ, ಎಲ್ಲೆಲ್ಲಿ 10 ಮನೆವೆ ಏನೇನಿವೆ ಅಂಥ ಮನೆಗಳಿಗೆ 2000 ಮನೆಗಳಿಗೆ ವಿದ್ಯುತ್ ಶಕ್ತಿನ ನಿರಂತರ ಜ್ಯೋತಿ ಅನ್ನೋ ಒಂದು ಕಾರ್ಯಕ್ರಮ ಇಲ್ದಿದ್ರು ಕೂಡ ಬೇರೆ ರೀತಿಯಲ್ಲಿ 2000 ಮನೆ ಕನೆಕ್ಷನ್ ಕೊಟ್ಟಿದ್ದೀನಿ. 2000 ಮನೆ. ಈಗ ಇವತ್ತಿನ ಇದರಲ್ಲಿ 250 ಮನೆ ಕೊಡ್ತಾ ಇದ್ದೀವಿ. ಇವತ್ತಿನ 250 ಮನೆಗಳೇ ಕನೆಕ್ಷನ್. ಇಲ್ಲಿ ಕುರುಡಿ, ರಂಗನಹಳ್ಳಿ, ಕದ್ರೇನಹಳ್ಳಿ, ಹಾಗೇನೆ ಚಿಕ್ಕಪ್ಪನಪಾಳ್ಯ, ಹುಣಸೆಕುಂಟೆ, ಯರ್ಪೋತಿನಹಳ್ಳಿ, ಹಳೆ ಉಪ್ಪರಹಳ್ಳಿ, ಎಂಜಾಲಹಳ್ಳಿ ಇಂಥವೆಲ್ಲ ಸೇರಿ 250 ಮನೆಗಳಿಗೆ ಇವತ್ತ ನಿರಂತರವಾಗಿ 24 ಗಂಟೆ ವಿದ್ಯುತ್ ಬರಬೇಕು. ಆ ಒಂದು ಸೌಲಭ್ಯವನ್ನು ಕೊಟ್ಟಿದ್ದೀವಿ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ಕೊಳ್ಳೋಕೆ ಅನುಕೂಲ. ನೀವೇನಾದ್ರು ಹಬ್ಬ ಹರಿದಿನ ಯಾವುದೋ ಕಾರ್ಯಕ್ರಮ ಇಟ್ಟರೆ ನಿಮಗೆ ಕರೆಂಟೇ ಇಲ್ಲ ಅಂತ ಹೋಗ್ಬಿಟ್ರೆ ಪಾಪ ಗೋಳಾಡ್ಕೊತಿರು. ನಾನು ಬಂದು ಸೂರಿ ಬಂದಾಗಲೂ ಈ ಗ್ರಾಮದಲ್ಲಿ ಬಂದಾಗ ಪಾಪ ಹೆಣ್ಮಕ್ಳೆಲ್ಲ ಭಾಳ ಬಂದು ಗೋಳಾಡ್ಕೊಂಡ್ರು. ಅವ್ರಿಗೆ ಇಮಿಡಿಯೇಟ್ ಒಂದು ವ್ಯವಸ್ಥೆ ಮಾಡ್ತೀವಿ, ಇಷ್ಟು ಟೈಮಲ್ಲಿ ಕೊಡ್ತೀವಿ, ನಮ್ಮ ಒಂದು ತಿಂಗಳೊಳಗೆ ಅಂದರೆ ಒಂದು ತಿಂಗಳೊಳಗೆ ಕಾನೂನಲ್ಲಿ ಅವಕಾಶಗಳು ಇಲ್ದಿದ್ರು ಕೂಡ ಬಡವ್ರಿಗಿಂತ ಅನುಕೂಲಕ್ಕಿಂತ ಕಾನೂನು ಬಿಡಿ, ಕಾನೂನು ಸಣ್ಣ ಪುಟ್ಟ ಲೋಪದೋಷ ಆದರೂ ಕೂಡ ಕಾನೂನು ಇಲ್ಲ ಅಂತ ಅಂದ್ಬಿಟ್ಟು ಬಡವ್ರಿಗೆ ಅನಾನುಕೂಲ ಆಗೋದು ಬೇಡ. ಏನೇ ನಿಮಗೆ ತೊಂದರೆ ಬರ್ತದೆ ಅಂದರೆ ಪಾಪ ಅವ್ರಿಗೆ ಹೆದರ್ಕತ್ತಾರೆ ಅಧಿಕಾರಿಗಳು. ಕಾನೂನೆಲ್ಲ ಕೊಟ್ಬಿಟ್ಟು ನಾವೇ ಯಾಕಪ್ಪ ಸಿಗಾಕಬೇಕು ತೊಂದರೆಗೆ ಅಂತ ಅವ್ರಿಗೆ ಹೇಳಿದ್ದೆ ಅಧಿಕಾರಿಗಳಿಗೆ, ನಿಮ್ಗೆ ಏನಾರ ಬಂದರೆ ಪ್ರಾಬ್ಲಮ್ ಆದರೆ ನಾನು ಹಣ ಕಟ್ಕೊಡ್ತೀನಿ. ನಿಮ್ಗೆ ಏನಾದ್ರು ನಿಮ್ಮ ತಲೆ ಮೇಲೆ ಬಂದರೆ, ನಿಮ್ಗೆ ಏನೇ ತೊಂದರೆ ಆದ್ರೆ ನಾನು ನಿಮ್ಮ ಬೆನ್ನೆಲ್ ಬಾಯಿ ನಿಂತ್ಕೊಳ್ತೀನಿ, ನೀವೇನು ಭಯ ಪಡಬೇಡಿ ಅಂತ ಹೇಳಿ ಇವ್ರಿಗೆಲ್ಲ ಹೇಳಿ ಅಧಿಕಾರಿಗಳಿಗೂ ಹುರಿದುಂಬಿಸಿ ನಾನು ಇವೆಲ್ಲ ಇಷ್ಟೊಂಥರ ಸುಮಾರು 2500 ಮನೆಗಳಾಗಿದೆ ಕರೆಂಟ್ ಕೊಡ್ಸ್ಕೊಂಬಂದು ನಾನು MLA ಆದಮೇಲೆ. ಅದೇ ರೀತಿ